Hi. Hi, hello, good morning. Welcome back to my channel Suksha Vlogs and welcome back to one more vlog friends. ಇದು ಒಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಮಗೆ ಇಷ್ಟು ದಿನ ಸ್ವಲ್ಪ ಸುತ್ತಾಯಿತು ಅಂತಂದರೆ ಯಾರೋ ತೀರ್ಕೊಂಡ್ಬಿಟ್ಟು ಸುತ್ತಾಯಿತು. ಸೊ ಹಾಗಾಗಿ ನಾನು ಏನು ಶಾಪ್ ಮಾಡಬಾರ್ದು, ಏನು ತೊಗೊಂಬರ್ಬಾರ್ದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಸರಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ. ಇನ್ನು ನೆನ್ನೆಗೆ ನಮ್ಮದು ಸೂತ್ಕ ಮುಗೀತು, ಅಂದರೆ ತಿಥಿ ಮುಗೀತು ಅಂತ. ಸೊ ಇವತ್ತಿಂದ ಇನ್ನೇನಾದರೂ ತೊಗೋಬೋದು, ಬಟ್ ನನಗೆ ಕೆಲಸ ಇರೋದ್ರಿಂದ ಮತ್ತು ನನ್ನ ಪರ್ಸ್ನಲ್ ವರ್ಕ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಇವತ್ತು ಹೋಗ್ಬಿಟ್ಟು ತೊಗೊಂಬಂದುಬಿಡೋಣ ಅಂತ ಹೇಳಿ ಮೇ ಬಿ ಈ ವ್ಲಾಗ್ ಅಂದರೆ ಹಬ್ಬ ಇನ್ನೂ 11 ಡೇಸ್ ಇದೆ. ಬಟ್ ಇದು ಯಾವತ್ತು ನಾನು ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ, ಅಂದರೆ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇನ್ನು ಇವತ್ತು ಹೋಗೋಣ ಅಂತ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಅಂದರೆ ನಾನು ನಮ್ಗೆ ಹೇಳಿದ್ನಲ್ವಾಗಲೂ ಸೂತ್ಕಾಯಿತು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನೆನ್ನೆ ಎಲ್ಲ ಅಲ್ಲಿ ತಿಥಿ ಮುಗಿದ ತಕ್ಷಣ ಇಲ್ಲಿ ಮನೆಯಲ್ಲಿ ದೇವ್ರ ಮನೆ ಇರ್ಬೋದು, ದೇವ್ರ ಫೋಟೋಗಳಿರ್ಬೋದು, ಮತ್ತು ಒಳಗಡೆ ಮನೆ ಒಳಗಡೆ ಈಚೆಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇದ್ದು ಇನ್ನು ಜಸ್ಟ್ ಕಸ ಗುಡಿಸ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಮನೆ ಒರೆಸ್ಕೊಂಡು ನಾನು ತಿಂಡಿ ಕೆಲಸ ಮುಗಿಸ್ಕೊಂಡೆ ಇವತ್ತು. ಆಮೇಲೆ ಸುಕ್ಷ ಹಂಗೆ ನೆನ್ನೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವಳು ದೇವ್ರ ಪೂಜೆ ಮಾಡಿಬಿಟ್ಟು ಹೋದ್ಲು. ಆವಾಗಲೇ ನೆನ್ನೆ ಸ್ಕೂಲ್ಗೆ ಈಗ ತಾನೇ ಹೋದರು. ಅವರು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ನಾವು ಬೇಗ ಹೋಗೋಣ ಅಂತ, ಅಂದರೆ ಮಳೆ ಟೈಮ್ ಆಗಿದೆ ಈಗ. ಸೊ ಮಳೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು, ಮತ್ತು ಮಕ್ಕಳು ಬರೋಷ್ಟೊತ್ತಿಗೆ ಬರ್ಬೋದು ಅನ್ನೋ ಒಂದು ರೀಸನ್ಗೆ ನಾವು ಬೇಗನೆ ಹೊರಡ್ತಾ ಇದ್ದೀವಿ. ಇನ್ನು ಚಿಂಟುಗೂ ಎಕ್ಸಾಮ್ಸ್ ಇರೋದ್ರಿಂದ ಅವನು ಹೊರಡ್ತಾವನೆ. ಅವನು ತಿಂಡಿ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮ್ ಅವನು ಕೂಡ. ಇನ್ನು ನಾವು ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮುಗಿಸ್ಕೊಂಡು ಹೋಗಬೇಕು. ನೋಡೋಣ, ಇದು ಫಸ್ಟ್ ನನ್ನ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ಅಂದರೆ ನಾನು ಮುಂಚೆ ಯಾವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಅಂದರೆ ಜಸ್ಟ್ ಪೂಜೆ ಮಾಡಿಕೊಂಡು ಆ ಥರ ಮಾತ್ರ ಮಾಡಿದ್ದೀವಿ. ಈಗ ಈ ಸರಿ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ, ಅಂದರೆ ಯಾವ ಥರ ಮಾಡ್ತೀನಿ ಅನ್ನೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಬಟ್ ಶಾಪಿಂಗ್ ಕೂಡ ಅಷ್ಟೇ, ಏನೇನು ತೊಗೊಳ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ನನಗೆ ಇನ್ನು ಬೇರೆ ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸನ ಮುಗಿಸ್ಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ. ನೋಡೋಣ ಏನೇನು ತೊಗೊಂಬರ್ತೀನಿ ಏನು ಅನ್ನೋದು ಖಂಡಿತ ನಾನು ನಿಮಗೆ ಬಂದಮೇಲೆ ತೋರಿಸ್ತೀನಿ. ಬಟ್ ಆಮೇಲೆ ಈಗ ಟೆರೆಸ್ ಮೇಲೆ ಬಂದೆ, ಅಂದರೆ ಸ್ವಲ್ಪ ಟ್ಯಾಪು ನೀರೇನೋ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಟ್ಯಾಪ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆಯೇ ಒಂದು ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಇನ್ನೂ ಈಗ 8:45 ಆರ್ 8:50 ಆಗಿದೆ ಅಷ್ಟೇ, ಒಂದು ನಿಮಿಷ 8:50 ಆಗಿದೆ ಟೈಮು. ಸೊ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ಶಾಪಿಂಗ್ ಹೋಗ್ಬೇಕಲ್ವ ಅನ್ನೋ ಒಂದು ರೀಸನ್ಗೆ, ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಾನು ಮುಂಚೆಯಿಂದ, ಅಂದರೆ ಗೃಹಪ್ರವೇಶ ಆದಾಗಿಂದ ಅಲ್ಲ, ಇದು ಬಸವ ಜಯಂತಿ ಅಕ್ಷಯ ತೃತೀಯ ಆಯ್ತಲ್ವ, ಆವಾಗಿಂದ ನಾನು ಏನು ಅಕ್ಷಯ ಕುಂಡ ಅಂತ ಮಾಡಿದ್ನಲ್ವ, ಅಕ್ಷಯ ಕುಂಡದಲ್ಲಿ ನಾನು ಸ್ವಲ್ಪ ಅಂದರೆ ನನ್ನ ಆ ಅಕ್ಷಯ ಕುಂಡದಲ್ಲಿ ನಾನು ಆವಾಗ ಒಂದು ಸ್ವಲ್ಪನೇ ಅಮೌಂಟ್ನ ಸೇವ್ ಮಾಡ್ತಾ ಹೋಗಿದ್ದೆ. ಅಂದರೆ ಅದರಲ್ಲಿ ನಾನು ಅಕ್ಷಯ ಕುಂಡದಲ್ಲೇ ನಾನು ಅದನ್ನು ಆ್ಯಕ್ಚುಲಿ ನಾನು ಅಂದ್ಕೊಳ್ತಿದ್ದಿದ್ದು ಕೂಡ ಅದನ್ನು ನೆಕ್ಸ್ಟು ಏನು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ಕೋಬೇಕಂತ ಹೇಳಿಬಿಟ್ಟೆ ನಾನು ಆ್ಯಕ್ಚುಲಿ ಅಮೌಂಟ್ ಸ್ವಲ್ಪನೇ ಸೇವ್ ಮಾಡ್ತಾ ಹೋಗಿದ್ದೆ. ಸೊ ಆ ಅಮೌಂಟಲ್ಲೇ ನಾನೀಗ ಶಾಪಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ದೊಡ್ಡದಾಗಿ ಏನು ಚಿನ್ನ ಬೆಳ್ಳಿ ಆ ಥರ ಶಾಪಿಂಗ್ ಅಲ್ಲ, ಸಿಂಪಲ್ಲಾಗಿ ನಾನು ದೇವ್ರಿಗೆ ಏನೇನು ಬೇಕು ಅಂತ ಜಸ್ಟ್ ಇಷ್ಟು ದಿನ ಸ್ವಲ್ಪ ಹಂಗೆ ಲಿಸ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ನೋಡೋಣ, ನಿಮಗೂ ಕೂಡ ನಾನು ಶಾಪಿಂಗ್ ಬಗ್ಗೆ ನಾನು ತಿಳಿಸ್ತೀನಿ. ಮೇ ಬಿ ಈ ವಿಡಿಯೋ ನಿಜವಾಗ್ಲೂ ಯಾವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಅನ್ನೋದು ಖಂಡಿತ ನನಗೆ ಗೊತ್ತಿಲ್ಲ. ಸಾರಿ, ಲೇಟ್ ಆದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಟೈಮ್ ಆಯಿತು ಸ್ವಲ್ಪ ಬೇಗ, ಅಂದರೆ ಮಳೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಶಾಪಿಂಗ್ ಮಾಡ್ಕೊಂಡು ಬಂದಾದಮೇಲೆ ನಾನು ಆದರೆ ಇವತ್ತೇ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಇಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ಯಾವಾಗಾದರೂ ನಾಳೆನೋ ನಾಡೋದೋ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ತೋರಿಸ್ತೀನಿ ಏನೇನು ತಂದಿದ್ದೀವಿ ಏನು ಅಂತ ಹೇಳಿಬಿಟ್ಟು. ಬಟ್ ನನಗೆ ಒಂದು ಸ್ವಲ್ಪ ಏನು ಒಂದು ಪ್ರಾಬ್ಲಮ್ ಅಂದರೆ ಜರ್ನಿ ಮಾಡ್ಕೊಂಬಂದರೆ ನನಗೆ ಒಂದು ಸ್ವಲ್ಪ ತಲೆನೋವು ಬರುತ್ತೆ. ಅಂದರೆ ಈ ಟ್ರಾಫಿಕ್ಕಲ್ಲಿ ಬೆಂಗಳೂರಲ್ಲಿ ಜರ್ನಿ ಮಾಡ್ಕೊಂಬಂದಾಗ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗ್ಬಿಟ್ಟು ಹಾಗಾಗಿ ನಾನು ನೋಡೋಣ, ಆದರೆ ತಲೆನೋವು ಆ ಥರ ಏನೂ ಇಲ್ಲ ಅಂತ ಅಂದರೆ ನಾನು ಈ ವ್ಲಾಗಲ್ಲೇ ನಾನು ತಿಳಿಸ್ತೀನಿ. ಒಟ್ಟಿನಲ್ಲಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ. ಮೇ ಬಿ ಈ ಇಯರ್ ಯೂಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಾದರೂ ನೆಕ್ಸ್ಟ್ ಇಯರ್ಗಾದರೂ ಯೂಸ್ ಆಗ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಹಾಗೂ ಹೀಗೂ ಮಾಡಿಕೊಂಡು ಟ್ರಾಫಿಕಲ್ಲಿ ನಾವು ಹೊರಟ್ವಿ. ಮನೆಯಿಂದ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:20 ಆಗಿತ್ತು. ನೋಡ್ಬೋದು ತುಂಬಾ ಟ್ರಾಫಿಕ್ಕು. ಇಷ್ಟು ಟ್ರಾಫಿಕಲ್ಲಿ ನನಗೆ ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ವ, ನನಗೆ ಟ್ರಾಫಿಕಲ್ಲಿ ಹೋಗಿ ಬಂದಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನು ಅಲ್ಲಿಂದ ಹಾಗೆ ಹೋಗ್ತಾ ದಿ ರಾಮೇಶ್ವರಂ ಕೆಫೆ ಅಂದ್ಬಿಟ್ಟು ನಾನು ಒಂದು ಹೋಗ್ತಾ ಅಂದಿ ವೇಯಲ್ಲೇ ಕಾಣಿಸ್ತು. ಸೊ ನಮ್ಮ ಮನೆಯವರು ಅಂದರೆ ನಾನು ಇದಕ್ಕೆ ನಾವಿಲ್ಲಿ ಚಿಕ್ಕಪೇಟೆ ಹೋಗೋದಕ್ಕಿಂತ ನೆಕ್ಸ್ಟ್ ಬಿಫೋರ್ ಏನೇನೆ ಅಂದರೆ ಮುಂಚೆ ದಿನವೇ ಈ ಕೆಫೆ ಬಗ್ಗೆ ಮಾತಾಡಿದ್ವಿ. ನಮ್ಮ ಮನೆಯವ್ರು ನಾನು ಸುಮಾರು ಟೈಮ್ ಹೋಗಿದ್ದೆ ಅಂತ ಅಂದಾಗ ಮತ್ತು ನನ್ನನ್ನು ಒಂದು ಸರಿ ಕೂಡ ಕರ್ಕೊಂಡೋಗಿಲ್ಲ ಅಂತ ಕೇಳಿದೆ. ಸೊ ಹಂಗಾಗಿ ನಮ್ಮ ಮನೆಯವರು ಸಡನ್ನಾಗಿ ಬಂದುಬಿಟ್ಟು ಗಾಡಿ ನಿಲ್ಲಿಸಿದ್ರು. ಬೇಡ ಈಗ ಅಂದರೂ ಕೂಡ ಅವರು ಇಲ್ಲ ಏನಾದರೂ ತಿಂಡಿ ತಿನ್ಬಾ ಅಂತ. ನನಗೆ ತಿಂಡಿ ಏನು ಬೇಡ, ಜ್ಯೂಸ್ ಏನು ಬೇಡ ಅಂತ ಅಂದೆ. ಜಸ್ಟ್ ಆವಾಗ ತಾನೇ ಮನೆಯಿಂದ ನಾವು ತಿಂಡಿ ತಿಂದ್ಕೊಂಡು ಹೋಗಿರೋದ್ರಿಂದ. ಆಮೇಲೆ ಇನ್ನು ಹಾಗೇನೇ ಒಂದು ಕಾಫಿ ಕುಡ್ಕೊಂಡು ಜಸ್ಟ್ ನಾನೊಂದು ನಮ್ಮ ಮನೆಯವರು ಒಂದು ಕಾಫಿ ಕುಡ್ಕೊಂಡು ಇನ್ನು ನಾವು ಹೊರಟ್ವಿ. ನನಗೆ ಕಾಫಿ ಕೂಡ ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ಬಟ್ ಒಂದು ಟೇಸ್ಟ್ ನೋಡೋಣ ಅನ್ನೋ ಒಂದು ರೀತಿಯಲ್ಲಿ ಅಷ್ಟೇ. ಓಕೆ ಅಲ್ಲಿಂದ ಇನ್ನು ನಾವು ಸೀದಾ ಹೋಗಿದ್ದು ಚಿಕ್ಕಪೇಟೆ. ನಾವು ಫಸ್ಟ್ ನಾನು ಹೋಗಿದ್ದು ಅಂತ ಅಂದರೆ ದೇವಿಗೆ ಬೇಕಾಗಿರ್ತಕ್ಕಂಥ ಕೈ ಕಾಲು ಮತ್ತು ಹಾಗೆ ಈ ಬಾಗಿಲು ವಿಂಡೋ ತೋರಣಗಳಿರ್ಬೋದು ಇದನ್ನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾನು ಫಸ್ಟು ಹೋಗ್ಬಿಟ್ಟು ನಾನು ಇಲ್ಲಿ ಒಂದು ಅಂಗಡಿಯಲ್ಲಿ ನೋಡ್ತಾ ಇದ್ದೆ. ನಾನು ಇವಾಗ ಏನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ, ಸೊ ನನಗೆ ಆ ಥರದ್ದು ಬೇಕಾಗಿತ್ತು. ಬಟ್ ಕಲರ್ಸ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಬೇರೆದನ್ನೇ ಪ್ರಿಫರ್ ಮಾಡಿದೆ. ಇನ್ನು ಇದು ಒಂದು ನೋಡೋಣ ಅಂತ ನೋಡಿದ್ರೆ ನಮ್ಮ ಮನೆಯವರು ಬೇಡ, ಯಾಕೋ ತುಂಬ ಓಲ್ಡ್ ಅಂತ ಅನ್ನಿಸ್ತು, ಅಷ್ಟೊಂದು ಬೇಡ ಅಂತ ಅಂದರು. ಸುಮಾರು ನೋಡಿದ್ವಿ, ತುಂಬಾ ಕಲೆಕ್ಷನ್ಸ್ ಇತ್ತು. ಬಟ್ ನಾನು ಫೈನಲ್ ಮಾಡಿದ್ದಂತ ಅಂದರೆ ಒಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಈ ವ್ಲಾಗಲ್ಲೇ ನೆಕ್ಸ್ಟ್ ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ತುಂಬ ಚೆನ್ನಾಗಿದ್ವು, ತುಂಬ ವೆರೈಟಿ ಇದ್ವು. ಇದಕ್ಕಿಂತ ಮುಂಚೆ ಒಂದು ಸರಿ ಗೃಹಪ್ರವೇಶ ಆದಮೇಲೆ ಒಂದು ಸರಿ ಹೋಗಿದ್ವಿ ಇಲ್ಲಿಗೆ. ಬಟ್ ನನಗೆ ಅವಾಗ ಯಾಕೋ ಅಷ್ಟೊಂದು ತೊಗೋಬೇಕಂತ ಅನ್ನಿಸ್ಲಿಲ್ಲ, ಮತ್ತು ಅದಕ್ಕಿಂತ ಹೆಚ್ಚಾಗಿ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಇವಾಗ ಎಷ್ಟು ಕಾಸ್ಟ್ಲಿ ಆದ್ರೂ ಇನ್ನೂ ಏನೂ ಮಾಡೋಂಗಿಲ್ಲ, ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಒಂದು ಸೆಟ್ ತೊಗೊಂಡ್ವಿ ನಾವು. ಇನ್ನು ಹಾಗೆ ತೋರಣ ಕೂಡ ತಗೊಂಡು ಅಲ್ಲಿಂದ ನಾವು ಬಂದಿದ್ದು ನೆಕ್ಸ್ಟು ದೇವಿಗೆ ನಾನು ಆವಾಗಲೇ ಏನು ಹೇಳಿದೆ ಕೈ ಕಾಲು ಬೇಕಾಗಿತ್ತಲ್ವ, ಸೊ ಅದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ದೇವಿನ ರೆಡಿ ಮಾಡಿಬಿಟ್ಟು ಇಟ್ಟಿದ್ರು, ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕಾಣ್ತಾ ಇದೆ ಅನಿಸುತ್ತೆ. ದೇವಿನ ಫುಲ್ ಅಂದರೆ ಎಲ್ಲ ಅಲಂಕಾರ ಮಾಡಿಟ್ಟಿದ್ರು, ಅದೂ ಕೂಡ ಇತ್ತು. ಬಟ್ ನನಗೆ ಯಾಕೋ ಬೇಡ, ನಾವೇನೇ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ನಾವು ತಂದಿರ್ತಕ್ಕಂಥ ಸೀರೆನೇ ದೇವಿಗೆ ಇಟ್ಟರೆ ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ರೀಸನ್ಗೆ ನಾವು ಅದೇನು ತೊಗೊಳ್ತೀರಾ, ಜಸ್ಟ್ ಕೈ ಕಾಲು ಮಾತ್ರ ಇವು ತೊಗೊಂಡ್ಬಿಟ್ಟು ನಾವಿನ್ನು ಅಲ್ಲಿಂದ ಹಾಗೇನೇ ಸ್ಯಾರಿ ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನನಗೆ ನಿಜವಾಗ್ಲೂ ಇಲ್ಲಿ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕಪೇಟೆ ಅಲ್ಲಿ ಫುಲ್ಲು ಸ್ಯಾರಿ ಎಲ್ಲ ಕಡೆನೂ ಇರುತ್ತಲ್ವ, ಎಲ್ಲ ಅಂಗಡಿಯಲ್ಲಿ. ಸರಿ ಒಂದು ಅಂಗಡಿಯಲ್ಲಿ ಯಾವುದೋ ಈಚೆ ಕಡೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಬಟ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಅದು ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು. ನಾವು ಮುಂಚೆ ಯಾವಾಗಲೂ ಇಲ್ಲೇ ತಗೊಳ್ತಾ ಇದ್ದಿದ್ದು. ನಾನು ನವೀನ್ ಮದುವೆ ಟೈಮಲ್ಲಿ ಇರ್ಬೋದು, ಹಾಗೇನೇ ನನ್ನ ತಮ್ಮನ ಮದುವೆ ಟೈಮಲ್ಲಿ, ಮತ್ತು ನಮ್ಮ ಗೃಹಪ್ರವೇಶದ ಟೈಮಲ್ಲಿ ಸುಮಾರು ಸರಿ ಇದೇ ಅಂಗಡಿಗೆ ಬಂದು ನಾನು ತೊಗೊಂಡಿದ್ದೆ. ಇಲ್ಲಿ ಸುಮಾರು ನೀವು ಸ್ಯಾರಿ ಎಲ್ಲ ನೋಡ್ತಾ ಇರ್ಬೋದು. ಬಟ್ ನನಗೆ ಇದೂ ನೆಕ್ಸ್ಟ್ ಇನ್ನೊಂದು ಎಲ್ಲೋ ಏನಿದೆ, ಎಲ್ಲೋ ವಿತ್ ಗ್ರೀನು ತುಂಬಾ ಇಷ್ಟ ಆಯಿತು. ಕ್ರೀಮು ಒಂದು ಪಿಂಕ್ ಇದೆ. ಬಟ್ ನನಗೆ ಈ ಸ್ಯಾರಿ ನಾನು ತಗೊಳ್ಳಿಲ್ಲ. ಏನಕ್ಕೆ ಅಂತಂದರೆ ಕ್ರೀಮ್ ಕಲರಲ್ಲಿ ನನ್ನ ಹತ್ರ ಆಲ್ರೆಡಿ ಸ್ಯಾರಿ ಇದೆ, ಕ್ರೀಮ್ ವಿತ್ ಪಿಂಕು. ಮತ್ತು ಇನ್ನೊಂದು ಬಂದುಬಿಟ್ಟು ಏನು ಅಲ್ಲಿ ಗ್ರೀನ್ ಕಲರು ಎಲ್ಲೋ ವಿತ್ ಗ್ರೀನ್ ಇತ್ತಲ್ವ, ಅದು ಕೂಡ ನನ್ನ ಹತ್ರ ಇತ್ತು. ಹಾಗಾಗ್ಬಿಟ್ಟು ನಾನು ಆ ಸ್ಯಾರಿ ಕೂಡ ತೊಗೊಳ್ದೆ. ಮತ್ತು ನಾನು ಒಂದು ಸ್ಯಾರಿ ಸೆಮಿ ಕ್ರಿಪಲ್ ನೋಡಿ ಈ ಸ್ಯಾರಿ ಒಂದು ತೊಗೊಂಡೆ. ಬಟ್ ಇದು ಕಾಸ್ಟು ಎಲ್ಲ ಏನು ಅಂತ ನಿಮಗೆ ಏನಾದರೂ ಬೇಕು ಅಂತ ಮೆನ್ಷನ್ ಅಂದರೆ ಕಾಸ್ಟ್ ಎಲ್ಲ ಎಷ್ಟು ಅಂತ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ. ಹಾಗೆ ಇನ್ನು ಸ್ಯಾರಿನೂ ಕೂಡ ನಾವು ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಈ ಥರ ಬುಟ್ಟಿ ಒಂದು ತೊಗೊಳ್ಳೋಣ, ಒಂದು ಸೆಟ್ ಆಫ್ 5 ಅಥವಾ 9 ಈ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ ಇದನ್ನು. ಬಟ್ ನನಗೆ ಆನ್ಲೈನ್ಗಿಂತ ಆಫ್ಲೈನಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸುಮಾರು ಇಲ್ಲಿ ನಾನು ಆನ್ಲೈನಲ್ಲಿ ಏನೇನು ಚೆಕ್ ಮಾಡಿದ್ನೋ ಅವೆಲ್ಲ ಪ್ರತಿಯೊಂದು ಐಟಮು ಇತ್ತು. ಬಟ್ ನಾನು ಅಷ್ಟೊಂದೇನು ಎಲ್ಲ ತೊಗೊಳ್ಳಿಲ್ಲ, ಯಾವೋ ಒಂದು ಸ್ವಲ್ಪ ಮಾತ್ರ ಕಲೆಕ್ಷನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮಾತ್ರ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಅವು ಏನು ಯಾವ್ಯಾವು ಅನ್ನೋದನ್ನು ನಾನು ರಿಟರ್ನ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇನ್ನು ಈಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ನಾನು ಚಿಕ್ಕಪೇಟೆಯಿಂದ ಏನೇನು ತಂದೆ ಅಂದ್ಬಿಟ್ಟು ಬೇಗನೆ ನಾನು ತೋರಿಸ್ಬಿಡ್ತೀನಿ. ಅಂದರೆ ನಿಮಗೂ ಸುಮ್ಮನೆ ಇದು ಮಾಡೋದು ನಿಮಿಷ, ಅಂದರೆ ನಿಮಗೂ ಸುಮ್ಮನೆ ಜಾಸ್ತಿ ಲೆಂತಿ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಬೇಗ ಪಟ್ ಅಂದ್ಬಿಟ್ಟು ಒಂದೇ ತೋರಿಸ್ತೀನಿ. ನಾನು ಅಂದರೆ ಮೇಯ್ನ್ ನನಗೆ ತಲೆನೋವು ಇರಲಿಲ್ಲ ಇವತ್ತು, ಸೊ ಹಂಗಾಗ್ಬಿಟ್ಟು ನಾನು ಇವತ್ತೇ ತೋರಿಸ್ಬಿಡೋಣ ಅಂತ ಹೇಳಿ. ಬಟ್ ವಿಡಿಯೋ ಮಾತ್ರ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಬಂದುಬಿಟ್ಟು ಇದು
ಅಂದರೆ ಲಕ್ಷ್ಮಿಗೆ ಕೈ ಮತ್ತು ಕಾಲು ಅಂತ ಹೇಳ್ಬಿಟ್ಟು ನಾವು ಏನು ಬೇಕಾಗುತ್ತಲ್ವ, ಸೊ ಅದು ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ಮಾತ್ರ ಖಂಡಿತ ನನ್ನ ಹಬ್ಬದ ವ್ಲಾಗಲ್ಲಿ ನೋಡಬೇಕಾಗುತ್ತೆ. ನಾನು ಈ ಥರ ಇದು ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಎರಡು ಅದೇ ನೋಡ್ತಿದ್ದೆ, ಕೈ ಮತ್ತು ಹಾಗೆ ಕಾಲು ಎರಡೂ. ಇದು ಒಂದು ಸೆಟ್ ತೊಗೊಂಡೆ. ಮತ್ತು ಹಾಗೇನೇ ಇದು ಒಂದು ನೋಡ್ಬೋದು, ಇದು ತೋರಣ, ಮೇನ್ ಡೋರ್ಗೆ ತೋರಣ ತೊಗೊಂಬಂದೆ ಒಂದು, ಅಂದರೆ ಈ ಥರ ಇದು ಒಂದು ನೋಡಿ. ಹಾಗೆ ಇದು ಬಂದುಬಿಟ್ಟು ಸೈಡು ನಾನು ಹಾಕಿದ್ಮೇಲೆ ಇದು ನೋಡಿ, ಇದು ಫುಲ್ ಸೈಡ್ಗೆ ಅಂತ ಹೇಳ್ಬಿಟ್ಟು ಸೈಡ್ ಇದರದ್ದು ಇಷ್ಟು ತುಂಬ ಲೆಂತಿಯಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು ಸೆಂಟರ್ ಬರುತ್ತೆ, ಇನ್ನು ಆ ಕಡೆ ಈ ಕಡೆ ಇದು ಬಂದುಬಿಟ್ಟು ಸೈಡ್ ಇದಕ್ಕೆ ಬರುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಬಾಲ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ. ಮತ್ತು ಹಾಗೇನೇ ಇವು ಕೂಡ ನಾನು ಮಲ್ಲಿಗೆ ಥರ ಇದೆ, ತುಂಬ ಚೆನ್ನಾಗಿತ್ತು. ಅಂದರೆ ಕಲರ್ ಕಾಂಬಿನೇಷನ್ ಕೂಡ ನಾನು ಗ್ರೀನ್ ಆ್ಯಂಡ್ ವೈಟ್ ರೆಡ್ಡು ಇದರಲ್ಲಿ ತುಂಬ ಇಷ್ಟ ಆಯಿತು. ಈ ಥರ ಕುಚ್ಚು ಬಂದಿದೆ. ಇದು ಒಂದು ತೊಗೊಂಡು ಬಂದೆ ಮೈನ್ ಡೋರ್ಗೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು. ಮತ್ತು ಹಾಗೇನೇ ಈ ಥರದ್ದು ಸೆಟ್ ಆಫ್ 5 ಏನೋ ತೊಗೊಂಡು ಬಂದೆ. ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬುಟ್ಟಿ, ಇದು ಹ್ಯಾಂಗ್ ಈ ಥರ ಇಟ್ಕೊಳ್ಳೋಕೆ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲೆಲ್ಲ ನೋಡಿದ್ದೆ, ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ. ಬಟ್ ಆನ್ಲೈನಲ್ಲಿ ನೋಡಿ ಇಟ್ಕೊಂಡಿದ್ದೆ, ಅದು ಒಂದು ಸಾರಿ ಆಫ್ಲೈನಲ್ಲೂ ನೋಡಿಬಿಟ್ಟು ಆಮೇಲೆ ಆನ್ಲೈನಲ್ಲಿ ಚೆಕ್ ಮಾಡೋಣ, ಅದು ಇದಕ್ಕೆ ರೇಟ್ ಮತ್ತು ಕ್ವಾಲಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನಾನು ತೊಗೊಂಡಿರಲಿಲ್ಲ, ಜಸ್ಟ್ ಚೆಕ್ ಮಾಡಿ ಇಟ್ಟಿದ್ದೆ ಆನ್ಲೈನಲ್ಲಿ. ಬಟ್ ನನಗೆ ಅದಕ್ಕಿಂತ ಆಫ್ಲೈನಲ್ಲೇ ಬೆಸ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಆಫ್ಲೈನಲ್ಲೇ ಈ ಥರದ್ದು ಒಂದು 5 ಬುಟ್ಟಿ ಏನೋ ತೊಗೊಂಡು ಬಂದೆ. ಇದರಲ್ಲಿ ಸಿಲ್ವರ್ ಕಲರ್ ಕೂಡ ಇತ್ತು, ಬಟ್ ನನಗೆ ಯಾಕೋ ಗೋಲ್ಡಲ್ಲಿ ಇಷ್ಟ ಆಯಿತು, ಹಾಗಾಗ್ಬಿಟ್ಟು ನಾನು ಗೋಲ್ಡನ್ನೇ ಪ್ರಿಫರ್ ಮಾಡಿ ಇದನ್ನೇ ತೊಗೊಂಡು ಬಂದೆ. ಲಕ್ಷ್ಮಿ ಗುಡಿಸೋದಕ್ಕೆ ಅಂದ್ಬಿಟ್ಟು ಒಂದು ಸೀರೆ ತೊಗೊಂಡ್ಬಂದೆ. ಅದು ಸೀರೆ ಬಂದುಬಿಟ್ಟು ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಕಲರ್ ಅಂತೂ ನಿಜವಾಗ್ಲೂ ಇದು ಆರೆಂಜ್ ವಿತ್ ಇದು ಒಂದು ಪರ್ಪಲ್ ಶೇಡಲ್ಲಿದೆ. ಬಟ್ ನಿಮಗೆ ಇದರಲ್ಲಿ ಲೈಟ್ ಯಾವ ಥರ ಕಾಣಿಸ್ತಾ ಇದೆಯೋ, ಇದು ಪರ್ಪಲ್ ಅಂದರೆ ನೇವಿ ಬ್ಲೂ ಪರ್ಪಲ್ ಕಲರು, ಆರೆಂಜ್ ವಿತ್ ಪರ್ಪಲ್ ನೋಡ್ಬೋದು. ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಮತ್ತು ದೇವಿಗೆ ಕೂಡ ನಾನು ಈ ಥರ ಕಲರ್ಸು ದೇವಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ, ಮತ್ತು ಈ ಕಲರ್ಸ್ ಎಲ್ಲ ದೇವಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಸೀರೆ ತೊಗೊಂಬಂದೆ. ಇದು ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡ್ಬಂದೆ. ಅಂದರೆ ನಾನು ನವೀನ್ ಮದುವೆ ಟೈಮಲ್ಲೂ ನಾವು ಅದೇ ಅಂಗಡಿಗೆ ಹೋಗಿದ್ವಿ. ಆಮೇಲೆ ನಮ್ಮ ಗೃಹಪ್ರವೇಶ ಟೈಮಲ್ಲಿ ಒಂದು ಸ್ವಲ್ಪ ಸೀರೆ ಬೇಕಾಗಿತ್ತು, ಒಂದು 2-3 ಸೀರೆ, ಎಷ್ಟು ಐಡಿಯಾ ಇಲ್ಲ. ಮತ್ತು ನಮ್ಮ ಗೃಹಪ್ರವೇಶ ಟೈಮಲ್ಲಿ ಕೂಡ ನಾವು ಅದೇ ಅಂಗಡಿಗೆ ಹೋಗಿದ್ವಿ ಸೀರೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಲೂ ಒಂದು ಸರಿ ಅಲ್ಲೇ ಹೋಗಿದ್ವಿ. ಹಂಗಾಗ್ಬಿಟ್ಟು ಈಗಲೂ ನಾನು ಒಂದು ಸೀರೆಗೇ ಅಲ್ಲೇ ಹೋದೆ. ನಿಜವಾಗ್ಲೂ ಆ ಅಂಗಡಿ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಅವ್ರು ಬೇಜಾರು ಮಾಡ್ಕೊಳ್ಳದೆ ಎಷ್ಟು ಬೇಕೋ ಅಷ್ಟು ತೆಗ್ದಾಗ್ತಾನೆ ಇರ್ತಾರೆ ಸಾರಿ. ಹಂಗಾಗ್ಬಿಟ್ಟು ಇದು ಒಂದು ನಾನು ಆ ಅಂಗಡಿಯಲ್ಲೇನೇ ಇದು ಒಂದು ಸೀರೆ ತೊಗೊಂಬಂದೆ. ಹಾಗೆ ಅಂದರೆ ಇದು ಒಂದು ಡ್ರೆಸ್ ಕ್ಯೂಟಾಗಿದೆ ನಮ್ಮ ಪಾಪುಗೆ, ಅಂದರೆ ನನ್ನ ತಮ್ಮ ಮಗಳಿಗೆ ಇದು ಒಂದು ಡ್ರೆಸ್ ತೊಗೊಂಬಂದೆ. ಅಂದರೆ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನಾನು ಅವಳಿಗೇನು ತೊಗೋಬೇಕಂತ ಹೋಗಿಲ್ಲ, ಪಾಪಕ್ಕೆ ತೊಗೋಬೇಕಂತ ಅಂದ್ಕೊಂಡಿಲ್ಲ. ಜಸ್ಟ್ ನಾನು ನಮ್ಮ ಇನ್ನೊಂದು ಡ್ರೆಸ್ ತೋರಿಸ್ತೀನಿ. ಆ ಡ್ರೆಸ್ ತೊಗೋಬೇಕಾದ್ರೆ ನನಗೆ ಹಾಗೇನೇ ಇದು ಒಂದು ಗೊಂಬೆಗೆ ಹಾಕಿದ್ದು ತುಂಬ ಇಷ್ಟ ಆಯಿತು ಕಲರು, ಮತ್ತು ಅವಳಿಗೆ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗ್ಬಿಟ್ಟು ಇದು ಒಂದು ಕೂಡ ತೊಗೊಂಡು ಬಂದೆ. ಹಾಗೆ ಇನ್ನು ಸುಕ್ಷ ಕೂಡ ಒಂದು ಡ್ರೆಸ್ ತೊಗೊಂಬಂದೆ. ಅದು ಸುಕ್ಷಂದು ಅಂತಂದರೆ ಲೆಹೆಂಗಾದಲ್ಲಿ ತೊಗೊಂಡೆ. ಇದು ವೈಟಲ್ಲಿ, ಅಂದರೆ ವೈಟ್ ವಿತ್ ಪಿಂಕ್ ಬ್ಲೂ ಈ ಥರ ಇದೆ, ಚೆನ್ನಾಗಿತ್ತು. ಇದು ನನಗೂ ಇಷ್ಟ ಆಯಿತು. ಬಟ್ ಅವಳ ಹತ್ರ ವೈಟ್ ಇರಲಿಲ್ಲ, ಬೇರೆ ಒಂದು ಕಲರಲ್ಲಿ ನಾನು ಫ್ರಾಕಲ್ಲಿ ನೋಡಿದೆ. ನಮ್ಮ ಮನೆಯವರು ಬೇಡ ಇದು ಲೆಹೆಂಗಾನೇ ತೊಗೋ ಅಂತ ಹೇಳಿದ್ರು. ಅಂದರೆ ನಮಗೀಗ ಇನ್ನು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದೆ, ಅಂದರೆ ಮ್ಯಾರೇಜಸ್ಸು ಈ ಥರ ಎಲ್ಲ ಇರೋದ್ರಿಂದ ಅದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಲೆಹೆಂಗಾನೇ ಪ್ರಿಫರ್ ಮಾಡಿದ್ರು, ಇದನ್ನೇ ತಗೋ ಅಂತ. ಸೊ ಇನ್ನೆಲ್ಲ ಅದರದ್ದು ಇದು ಬಂದುಬಿಟ್ಟು ಲೆಹೆಂಗಾ ನೋಡ್ಬೋದು. ಒಂದು ನಿಮಿಷ, ಈ ಥರ ಟ್ಯಾಸಲ್ಸ್ ಬಂದಿದೆ, ಚೆನ್ನಾಗಿದೆ. ಅಂದರೆ ಸ್ವಲ್ಪ ದೊಡ್ಡ ಸೈಜೇ ಇದೆ.
ಬಟ್ ಆದರೂ ಕೂಡ ನಾನು ಅಂದ್ಕೊಳ್ಳೋ ಹಂಗೆ ಸೈಜ್ ಸರಿ ಹೋಗುತ್ತೆ. ಸ್ವಲ್ಪ ದೊಡ್ಡದಾದ್ರು ಅಂದರೆ ಬೆಳೆಯೋ ಮಕ್ಕಳಲ್ವ, ಸ್ವಲ್ಪ ದೊಡ್ಡದಾಗಿದ್ರೆ ಲೆಹಂಗ ಎಲ್ಲ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವರ್ಕ್ ಎಲ್ಲನೂ ಈ ಥರ ಬಂದಿದೆ. ಮತ್ತು ಇನ್ನು ಕ್ಯಾನ್ ಕೂಡ ಇದೆ, ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮತ್ತು ಈ ಡ್ರೆಸ್ ತೊಗೋಬೇಕಾದ್ರೆ ನಾನು ಪಾಪು ಡ್ರೆಸ್ ನೋಡಿಬಿಟ್ಟು ಅದು ಇಷ್ಟ ಆಯಿತು, ಈ ಸೂಕ್ಷ್ಮ ಡ್ರೆಸ್ ತೊಗೋಬೇಕಾದ್ರೆ. ಹಂಗಾಗ್ಬಿಟ್ಟು ಇದು ಕೂಡ ಇನ್ನು ನಾನು ತೊಗೊಂಡು ಬಂದೆ. ಆಮೇಲೆ ಇನ್ನು ಬಳೆ ತೊಗೊಂಬಂದೆ, ಬಳೆ ಒಂದು ಸ್ವಲ್ಪ ತೊಗೊಂಡ್ಬಂದೆ. ಬಟ್ ಅದು ನಾನು ಆಗಲೇ ಆಲ್ರೆಡಿ ದೇವ್ರ ಮನೇಲಿ ಇಟ್ಬಿಟ್ಟೆ. ಬಳೆ ಅಂದರೆ ಅಲ್ಲೂ ಇಲ್ಲೂ ಇಡೋದು ಬೇಡ, ಒಡೆದೋಗಿದ್ರೆ ಅಂತ ಹೇಳ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟೆ. ಇನ್ನು ಇದೆಲ್ಲನೂ ನಾನು ಕೆಳಗಡೆ ಎಲ್ಲೂ ಇಡಲ್ಲ, ಮೇಲ್ಗಡೆ ಸ್ಟೋರ್ ರೂಮಲ್ಲಿ ಇಡ್ಬೋದು ಆ್ಯಕ್ಚುಲಿ. ಬಟ್ ನಾನು ಇನ್ನೂ ಟೈಮ್ ಇರೋದ್ರಿಂದ ಹಬ್ಬಕ್ಕೆ ಯಾವಾಗಾದರೂ ನಾನು ಟಚ್ ಮಾಡ್ತಾ ಅದನ್ನು ಮುಟ್ತಾ ಇರ್ತೀವಿ ನಾವು ಮಡಿ ಮೈಲಿಗೆ ಅಂತ ಹೇಳ್ಬಿಟ್ಟು, ಅದು ಹಾಗಾಗ್ಬಿಟ್ಟು ನಾನು ತೊಗೊಂಡೋಗಿ ಇದನ್ನು ಮೇಲ್ಗಡೆ ರೂಮಲ್ಲೇ ಇಟ್ಬಿಡ್ತೀನಿ ಬ್ಯಾಗ್ ಫುಲ್. ಇನ್ನು ಹಬ್ಬದ ಟೈಮಲ್ಲಿ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇಷ್ಟ ಆಗಿತ್ತು ನಮ್ಮದು ಶಾಪಿಂಗ್ ವ್ಲಾಗು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.